ವರ್ಷದಲ್ಲಿ ಕೊಡಲ್ಪಟ್ಟಂತ ಒಂದು ಸುಂದರವಾದ ವಾಗ್ದಾನವು ಬಹಳ ಒಂದು ವಿಭಿನ್ನವಾದಂಥದ್ದು. ನಿನ್ನ ವಿರುದ್ಧವಾಗಿ ಖರೀದಿಸುವ ಯಾವ ಆಯುಧವೂ ನಿನ್ನನ್ನು ಜಯಿಸಲಿಕ್ಕಾಗೋದಿಲ್ಲ. ಪ್ರತಿದಿನ ಘೋಷಣೆ ಮಾಡ್ತಾ ಇದ್ದೀರಾ. ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ಅದ್ಭುತವಾಗಿ ನಡೆಯಲ್ಪಡುತ್ತದೆ. ಅದರಲ್ಲಿ ಇನ್ನೂ ಎಷ್ಟೋ ವಾಕ್ಯಗಳು ಹೇಳಲ್ಪಡುತ್ತದೆ. ಯೆಶಾಯ 54:11-17 ಪ್ರತಿದಿನ ಅದು ಓದಿ ಧ್ಯಾನ ಮಾಡ್ರಿ. ಅದನ್ನ ನೀವು ಘೋಷಣೆ ಮಾಡ್ರಿ, ಹೇಳ್ರಿ, ನಂಬಿ ಮಾತನಾಡ್ರಿ. ದೇವರ ವಾಗ್ದಾನಗಳು ನೆರವೇರಿಸ್ತಾನೆ. ದೇವರ ಈ ವಾಗ್ದಾನದೊಟ್ಟಿಗೆ ನಿಮ್ಮನ್ನ ಪ್ರತಿದಿನ ನಡೆಸಲಿ ಎಂಬುದಾಗಿ ನಾನು ಹಾರೈಸ್ತೀನಿ, ಆಶೀರ್ವಾದ ಮಾಡ್ತೀನಿ. ಮತ್ತೆ ಈ ದಿನ ದೇವರು ಏನು ವಾಕ್ಯವನ್ನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ ಎಂಬುದಾಗಿ ನೆನೆಸುತ್ತಿದ್ದೀರಾ. ನೋಡ್ರಿ, ಈ ಒಂದು ದಿವಸ ಏನು ವಾಕ್ಯ ಅಂತಂದ್ರೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ 11ನೇ ವಚನ. ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಅಲ್ಲೇಲೂಯಾ. ಯಾರನ್ನ ಜಯಿಸಿದರು? ನಿನ್ನ ವಿರೋಧಿಯನ್ನ ನೀನು ಯಾವ ರೀತಿ ಜಯಿಸಬೇಕಾಗಿದೆ? ಯಜ್ಞದ ಕುರಿಯ ರಕ್ತದಿಂದಲೂ ಆತನ ಮಾತುಗಳ ವಾಕ್ಯಗಳ ಭಾಗದಿಂದಲೂ ಸತ್ಯ ವಾಕ್ಯಗಳಿಂದ ನಿನ್ನ ವಿರೋಧಿಯನ್ನ ನೀನು ಜಯಿಸಬೇಕಾಗಿದೆ. ಅಲ್ಲೇಲೂಯಾ. ಪ್ರತಿದಿನ ಬೈಬಲ್ ಓದ್ತಾ ಇದ್ದೀರಾ? ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರಾ? ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡುವಾಗ, ಬೈಬಲ್ ಓದುವಾಗ ನಿಮ್ಮ ಜೀವಿತದಲ್ಲಿ ನಿಮ್ಮ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ನಿಮ್ಮನ್ನ ಜಯಿಸೋದಿಲ್ಲ. ಬೇರೆ ನೀವು ವಾಗ್ದಾನವನ್ನ ನೀವು ಹೇಳ್ಕೊಂಡು ಕೂತ್ಕೊಳ್ಳೋದಾದ್ರೆ ಪ್ರಯೋಜನ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನಗೇನೆ ದೇವರು ಹೇಳ್ತಾ ಇದ್ದಾರೆ. ಯಜ್ಞದ ಕುರಿಯಾದ ರಕ್ತ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಆತನು ನಮಗೋಸ್ಕರ ಸೃಷ್ಟಲ್ಪಟ್ಟಂತ ಒಂದು ಶ್ರೇಷ್ಠವಾದ ರಕ್ತ ಇವತ್ತವರೆಗೂ ಜೀವಂತವಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಒಂದು ಘಟನೆ ನಡೀತದೆ ವಿಮೋಚನಾ ಖಂಡದಲ್ಲಿ. ಮೋಶೆ ಇಸ್ರೇಲ್ ಜನಗಳನ್ನ ಕರೆತರಬೇಕಾದಾಗ 10ನೇ ಅದ್ಭುತ ಒಂದು ನಡೀತದೆ. ಒಂದು ವಿಭಿನ್ನವಾದಂತಹ ಅದ್ಭುತ. ಅದು ಚೊಚ್ಚಲ ಮಕ್ಕಳನ್ನ ಬಲಿ ತೆಗೆದುಕೊಳ್ಳುವಂಥದ್ದು. ಅಲ್ಲಿ ಏನಾಗ್ತದೆ? ದೇವರು ಹೇಳ್ತಾರೆ, ಯೂಸೋಪ್ ಗಿಡದಿಂದ ಒಂದು ಟಗರನ್ನ, ಒಂದು ಚೊಚ್ಚಲ ಕುರಿಯನ್ನ ಬಲಿ ಕೊಟ್ಟಿ ಆ ರಕ್ತವನ್ನ ನಿಮ್ಮ ಬಾಗಿಲು ನಿಲುಪಟ್ಟಿಗಳಿಗೆ 3 ಒಂದು ನಿಲುಪಟ್ಟಿಗೆ ರಕ್ತವನ್ನು ಹಚ್ಚಲ್ಪಡಬೇಕು. ಯಾರ ಬಾಗಿಲಿಗೆ ರಕ್ತ ಹಚ್ಚಲ್ಪಟ್ಟಿರುತ್ತೋ ಅವರ ಮನೆಯಲ್ಲಿ ಯಾವ ಕೇಡು ಬರೋದಿಲ್ಲ. ಯಾರ ಮನೆಗೆ ಇದು ಹಚ್ಚಿರಲ್ವೋ ಅವರ ಮನೆಯಲ್ಲಿ ಚೊಚ್ಚಲು ಏನೇ ಇದ್ರೂ ಅದು ನಾಶವಾಗ್ತದೆ, ಅದು ಸಂಹರಿಸಲ್ಪಡ್ತದೆ ಎಂಬುದಾಗಿ ಹೇಳಲ್ಪಡುತ್ತದೆ. ಇವತ್ತು ಯೇಸು ಕ್ರಿಸ್ತನಿನ ರಕ್ತದಿಂದ ನೀವು ತೊಳೆಯಲ್ಪಟ್ಟಾಗ ನಿಮ್ಮ ಮೇಲೆ ಯಾವ ಕೇಡು ಬರಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತದ ಮುದ್ರೆ ನಿನ್ನ ಮೇಲಿರೋದಾದ್ರೆ ನಿನ್ನ ವಿರೋಧಿ ನಿನ್ನನ್ನು ಜಯಿಸೋದಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ವಾಕ್ಯದ ಬಲದಿಂದಲೂ ಎಂಬುದಾಗಿ ಹೇಳುವುದಾದರೆ, ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆಸಿಕೊಂಡ ನಂತರ 40 ದಿನಗಳು ಉಪವಾಸವಾದ ನಂತರ ಅಲ್ಲಿ ಒಂದು ಘಟನೆ ನಡೆಯುತ್ತದೆ. ತರುವಾಯ ಹಸಿವಾಯಿತು ಎಂಬುದಾಗಿ ಸೈತಾನ ಬರ್ತಾನೆ. ಈ ಕಲ್ಲನ್ನು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡಿ ಎಂಬುದಾಗಿ. ಆಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಒಬ್ಬ ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಎಂಬುದಾಗಿ. ಅಲ್ಲಿ ಸೈತಾನನನ್ನ ದೇವರು ಆತನು ಹೇಳಿದಕ್ಕೆ ಪ್ರತಿಯಾಗಿ ದೇವರು ಒಡೆದೋಡಿಸ್ಲಿಲ್ಲ, ಆತನನ್ನ ಕಲ್ತಾಡ ಓಡಿಸ್ಲಿಲ್ಲ. ಆತನು ದೇವರು ಯೇಸು ಕ್ರಿಸ್ತನು ಆತನನ್ನ ಓಡಿಸಿದ ರೀತಿ ಹೆಂಗೆ ಅಂದ್ರೆ ವಾಕ್ಯದ ಬಲದಿಂದ. ಆತನು ವಾಕ್ಯದಲ್ಲೇ ಮಾತಾಡ್ತಾ ಇದ್ದಾನೆ, ಯೇಸು ಸ್ವಾಮಿಯು ಸಹ ಅದಕ್ಕೆ ವಾಕ್ಯದಲ್ಲೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೇನೆ ದೇವರು ವಾಕ್ಯದಲ್ಲಿ ಹೇಳ್ತಾ ಇದ್ದೇವೆ, ಯಜ್ಞದ ಕುರಿಯಾದ ಆತನ ರಕ್ತದಿಂದಲೂ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನೋಡ್ರಿ, ವಾಕ್ಯ ಸ್ಪಷ್ಟವಾಗಿ ಜಯಿಸಿದರು ಅಂದ್ರೆ ಅರ್ಥ ಏನು? ಜಯಿಸಿದರು, ಜಯ ಹೊಂದಿದ್ದೀರಾ. ಇವತ್ತು ನಿನ್ನ ಮೇಲೆ ದೇವರ ರಕ್ತ ಇದೆ, ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇದೆ. ಅದಕ್ಕೋಸ್ಕರ ನಿನಗೆ ಏನೇ ಅಪಾಯಗಳು ಬಂದರೂ ಇದುವರೆಗೂ ನಿನ್ನ ವಿರೋಧಿ ನಿನಗೆ ಎಷ್ಟೇ ಒಂದು ಹೋರಾಟಗಳನ್ನು, ಎಷ್ಟೇ ಸಮಸ್ಯೆಗಳನ್ನು, ಎಷ್ಟೇ ವ್ಯಾಧಿಗಳನ್ನು ತಂದ್ರೂ ಸಹ ಇನ್ನೂ ನಾವು ಜೀವಂತವಾಗಿದ್ದೀವಿ ಅಂತಂದ್ರೆ ದೇವರ ರಕ್ತವು, ದೇವರ ವಾಕ್ಯದ ಬಲವು ನಿನ್ನ ಒಳಗಡೆ ಇರೋದ್ರಿಂದಲೇ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇನ್ನೂ ಏನಾದರೂ ನೀನು ಬದಲಾಗಿಲ್ಲ ಅನ್ನೋದಾದ್ರೆ, ಇನ್ನೂ ಸರಿಯಾದ ಬೈಬಲ್ ಓದಲೆ, ಇನ್ನೂ ನೀನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡದಲೆ ನೀನು ಇರುವುದಾದರೆ ಹಿಂದೆ ಒಪ್ಪಿಸಿಕೊಡು. ಆತನ ರಕ್ತದ ಮರೆಗೆ ನೀನು ಹೊರಟು ಬಾ. ಆತನ ವಾಕ್ಯದ ಬಲದಲ್ಲಿ ನೀನು ತುಂಬಿಕೊ. ನಿನ್ನನ್ನು ದೇವರು ಧರಿಸಲಿಕ್ಕಿದ್ದಾನೆ. ನೀನು ನಿನ್ನ ವಿರೋಧಿಯನ್ನ ಜಯಿಸಲಿಕ್ಕಿದ್ದೀಯ. ಹಿಂದೆ ಇವತ್ತು ಅದ್ಭುತವನ್ನು ಕಾಣಲಿಕ್ಕಿದ್ಯಾ. ನಿನ್ನ ವಿರೋಧಿಗಳು ಯಾರು? ಇವತ್ತು ಎಷ್ಟೋ ಜನ ಅಂದುಕೊಳ್ತಾರೆ, ನನ್ನ ವಿರೋಧಿ ಈ ಮನುಷ್ಯ, ಆ ಮನುಷ್ಯ, ನನ್ನ ಕುಟುಂಬದವರು, ನನ್ನ ಹೆಂಡರು, ನನ್ನ ಗಂಡ, ನನ್ನ ಹೆಂಡತಿ.
ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನನ್ನ ಸ್ನೇಹಿತರುಗಳು, ನನ್ನ ಕೆಲಸದ ಜಾಗದಲ್ಲಿ ಬಂದರು, ಅಕ್ಕ ಪಕ್ಕದವರು ಎಂಬುದಾಗಿ ಹೇಳ್ತೀರಾ. ಆದರೆ ಒಬ್ಬ ವಿರೋಧಿ, ನಿಮಗೆ ಒಬ್ಬ ಮನುಷ್ಯನು ವಿರೋಧಿಯಾಗಿ ನಿಲ್ಲುವುದಾದರೆ ಅದಕ್ಕೆ ಕಾರಣ ಏನಂದ್ರೆ ಅವನಗಳ ಒಳಗಡೆ ಸೈತಾನನು ಒಕ್ಕಿದ್ರೇನೆ, ಸೈತಾನನು ಅವನ ಒಳಗಡೆ ಪ್ರವೇಶ ಮಾಡಿದ್ರೇನೆ ನಿನಗೆ ಅವನು ವಿರೋಧಿಯಾಗಿ ಮಾರ್ಪಡೋದು. ಸಾಧಾರಣವಾಗಿ ಮನುಷ್ಯನ ಯಾವುದೇ ರೀತಿಯಾಗಿ ಮಾಡಲ್ಲ. ಮನುಷ್ಯನ ಒಳಗಡೆ ಕೆಟ್ಟದ್ದು ಬಂದಾಗಲೇ ಇನ್ನೊಬ್ಬನಿಗೆ ಕೇಡು ಮಾಡಲಿಕ್ಕೆ ಸಾಧ್ಯ. ಒಬ್ಬ ಮನುಷ್ಯನ ಒಳಗಡೆ ಒಳ್ಳೆಯದಿರೋದಾದ್ರೆ ಇನ್ನೊಬ್ಬರಿಗೆ ಕೇಡು ಮಾಡಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನಲ್ಲಿ ಒಳ್ಳೆಯದೇ ಇತ್ತು, ಯಾರು ಕೇಡು ಮಾಡಲಿಲ್ಲ. ಸೈತಾನನ ಒಳಗಡೆ ಕೆಟ್ಟದಿತ್ತು, ಅದಕ್ಕೇನೆ ಅದನ್ನು ಎಲ್ಲರಿಗೂ ಕೇಡು ಮಾಡ್ತಾನೆ ಬಂದ. ಯೇಸು ಕ್ರಿಸ್ತನಿಗೂ ಕೇಡು ಮಾಡ್ತಾ ಬಂದ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಹಿಂದೆ ನೀನು ಒಪ್ಪಿಸಿಕೊಡು. ದೇವರ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದ ಇಂದು ನೀನು ಜಯವನ್ನಲಿಕ್ಕಿದ್ಯಾ. ಕಡೆಗಳನ್ನು ಮುಚ್ಚಿ ಹೃದಯದ ಮೇಲೆ ಕೈ ಇಟ್ಟು ಇವತ್ತೇ ಒಪ್ಪಿಸಿಕೊಡು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನಗೆ ಸ್ತೋತ್ರ. ನೀನು ನಮಗೋಸ್ಕರ ಸುರಿಸಲ್ಪಟ್ಟ ನಿನ್ನ ರಕ್ತದ ಬಲದಿಂದಲೂ ನೀವು ನಮಗೆ ಕೊಡಲ್ಪಟ್ಟಂತ ಸತ್ಯವಾಕ್ಯದ ಬಲದಿಂದಲೂ ಇಂದು ಇವತ್ತು ದೇವರನ್ನು ಮುಂದೆ ನಮ್ಮ ವಿರುದ್ಧವಾಗಿ ಕಲ್ಪಿಸುವಂತ, ನಮ್ಮ ವಿರುದ್ಧವಾಗಿ ಬರುವಂತ ವಿರೋಧಿಗಳನ್ನ ದೇವರೇ ನಾವು ಜಯವೊಂದಿ ನಾವು ಜಯಶಾಲಿಗಳಾಗುವಂತೆ ನೀ ಕೃಪೆ ಮಾಡು. ಯಾರೆಲ್ಲ ತಮ್ಮನ್ನ ತಾವು ಒಪ್ಪಿಸಿಕೊಡ್ತಾ ಇದ್ರು, ಹಿಂದೆ ಅವರ ಮೇಲೆ ನಿನ್ನ ಪರಿಶುದ್ಧಾತ್ಮನ ಬಲ ಇಳಿದು ಬರಲಿ. ಹಿಂದೆ ಆ ದುಷ್ಟ ಸೈತಾನನಿಗೆ ವಿರೋಧವಾಗಿ ನಿಂತು ಇವರು ಜಯಶಾಲಿಗಳಾಗಿ ಜಯವನ್ನು ಹೊಂದಿದ್ದಕ್ಕಾಗಿ ವಂದನೆ ಸ್ತೋತ್ರ ಅಪ್ಪ. ದೇವರೇ ಅವರ ಬಲ ಹೊಂದಿದ್ದಕ್ಕಾಗಿ ಸ್ತೋತ್ರ. ರಕ್ತದ ಮುದ್ರೆಯನ್ನು ಹಾಕಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಬಲದಿಂದ ತುಂಬಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಸೈತಾನನ ಜಯಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ ಅವರೆಲ್ಲ ರೋಗ ವ್ಯಾಧಿಗಳನ್ನ ತಂದಂತ ದುಷ್ಟ ಸೈತಾನನ ಇವರು ಜಯಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇವರನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ.